ನಿಮಗೆ ಗೊತ್ತಿರಲ್ಲ, ಈ ವರ್ಲ್ಡ್ ರೆಕಾರ್ಡ್ಗಳು ಮಾಡ್ತಾರೆ. ಐ ಗಾಟ್ ಎ ವರ್ಲ್ಡ್ ರೆಕಾರ್ಡ್ 1987. ಇಟ್ ವಾಸ್ ಎ ಸಂಡೇ. ಎಷ್ಟು ಜನ ನೀವು ನೆನಪಿದೆಯೋ ನಂಗೆ ಗೊತ್ತಿಲ್ಲ. ಗೋಲಿಬಾರ್ ಆಗುತ್ತೆ MG ರೋಡ್ನೊಳಗೆ. ಇಟ್ ವಾಸ್ ಎ ಸಂಡೇ ಈವ್ನಿಂಗ್. ನಾನು ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ವಿಠಲ್ ಅವ್ರನ್ನ ಒಂದು IMA ಟಾಕಿ ಕರ್ಕೊಂಬಂದಿದ್ದೆ. ಐ ವಾಸ್ ಎ ಯಂಗ್ ಬಾಯ್. ಐ ವಾಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್. ಬಂದು ಟಾಕ್ ಮುಗಿಸಿ ನಾನು ಐ ವಾಸ್ ಎ ಸರ್ಜನ್ ಇನ್ ಬೋರಿಂಗ್ ಹಾಸ್ಪಿಟಲ್ ಥ್ರೂ ಕೆಂಪೇಗೌಡ. ನೋಡ್ತೀವಿ ದೊಡ್ಡ ಗಲಾಟೆ. ಅವತ್ತು ಬೆಳಗ್ಗೆ ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಮೊಹಮ್ಮದ್ ದ ಇಡಿಯಟ್ ಅಂತ. ಅವತ್ತು ಗೋಲಿಬಾರ್ ಆಗುತ್ತೆ ಡೆಕ್ಕನ್ ಹೆರಾಲ್ಡ್ ಮುಂದೆ. 4 ಬಾಯ್ಸ್ ವರ್ ಡೆಡ್, ಬ್ರಾಡ್ ಡೆಡ್. ಇನ್ನು 12 ಜನದಲ್ಲಿ 10 ಜನಕ್ಕೆ ಅಬ್ಡಾಮಿನಲ್ ಇಂಜುರಿ. ನಾವು ಸಿವಿಲಿಯನ್ ಸರ್ಜನ್ಸ್, ನಮಗೆ ಟ್ರೈನಿಂಗ್ ಕೊಡೋವಾಗೆ ಬುಲೆಟ್ ತೆಗೆದು ಹೇಳ್ಕೊಟ್ಟೇ ಇಲ್ಲ. ನಾನು ಸಿನಿಮಾಳು ನೋಡಿದ್ದೆ, ನೀವು ಯಾವುದೇ ಸಿನಿಮಾಳು ನೋಡಿ, ಅದು ಹೆಂಗೋ ಹೀರೋ ಇಲ್ಲೇ ಹೊಡಿತಾನೆ ಅವನು, ವಿಲ್ಲನ್ನು ಟಿಶ್ ಅಂತ. ಇಲ್ಲಿ ಇವನು ಹೀರೋಯಿನ್ ಹೇಳ್ಕೊಂಡು ಒಂದು ಹೋಗ್ತಾನೆ ಹಳೆ ಮನೆಗೆ, ಎಲ್ಲೋ ಒಂದು ಚಾಕು ಸಿಗುತ್ತೆ, ಬಿಸಿ ಮಾಡ್ತಾನೆ, ಈ ಬುಲೆಟ್ನ ಟಿಶ್ ಅಂತ ತೆಗಿತಾನೆ. ಅಷ್ಟೇ ಅನುಭವ ಇದ್ದಿದ್ದು. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಅವತ್ತು ನನ್ನ ಇದು ಆಪ್ರೇಷನ್ ಥಿಯೇಟ್ರ್, ಸ್ಟ್ರೈಟ್ ಅವೇ ಪೇಷಂಟ್ ಅಬ್ಡಾಮಿನಲ್ ಇಂಜುರಿ. ಒಂದು ಹುಡುಗ ಹಿಡ್ಕೊಂಡಿದ್ದಾನೆ, ಹಿಂಗೆ ಕರಳು ತೂತೊಡೆದು ಹೋಗಿದೆ, ಬ್ಲೀಡಿಂಗ್. ಈ ವಾಸ್ ಬ್ರಾಟ್ ಫ್ರಮ್ ಬೋರಿಂಗ್ ಕ್ಯಾಶುಯಾಲಿಟಿ. ಅವಾಗ ಇಬ್ಬರೇ ಸರ್ಜನ್. ಅವತ್ತು ಅವಾಗೆಲ್ಲ ಮೊಬೈಲ್ ಇರಲಿಲ್ಲ ಯಾರ ಹತ್ರನೂ, ಇನ್ನೂ ಪೇಜರೂ ಬಂದಿರಲಿಲ್ಲ. ಡಾಕ್ಟರ್ ನಾರಾಯಣಪ್ಪ ಅಂತ, ಈ ಬಿಕೇಮ್ ಎನ್ MLA ಲೇಟರ್. ಡಾಕ್ಟರ್ ಬಂಗಾರಪ್ಪ ಡಾಕ್ಟರ್ ಅಲ್ಲ, ಅವರ ಬ್ರದರ್. ಈ ವಾಸ್ ಎ ಸರ್ಜನ್ ಇನ್ ದ ಕ್ಯಾಶುಯಾಲಿಟಿ. ಪೇಷಂಟ್ ಬರ್ತಾನೆ, ಅವನ್ನ ಎಂಟ್ರಿ ಮಾಡ್ತಾನೆ ಮೆಡಿಕಲ್ ಲೀಗಲ್ಲು. ಅಲ್ಲಿಂದ ಸ್ಟ್ರೈಟ್ ಅವೇ ಟು ಆಪ್ರೇಷನ್ ಥಿಯೇಟರ್.